ನಮಸ್ಕಾರ ಸ್ನೇಹಿತರೆ, ನಾನು ಚೂಡಾಮಣಿ. ನಾನು ಚೆನ್ನಾಗಿದ್ದೇನೆ. ನೀವೆಲ್ಲ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ನಿಮ್ಮನ್ನೆಲ್ಲ ನನ್ನ ಚೂಡಾಮಣಿ ಟ್ರಾವೆಲ್ ವ್ಲಾಗ್ಸ್ ಎನ್ನುವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ಇಂದು ನಾನು ನಿಮ್ಮನ್ನೆಲ್ಲ ದುಬೈನ ಮ್ಯೂಸಿಯಂ ಆಫ್ ದ ಫ್ಯೂಚರ್ ಕಡೆಗೆ ಕರೆದೊಯ್ಯುತ್ತಿದ್ದೇನೆ. ಮ್ಯೂಸಿಯಂ ಆಫ್ ದ ಫ್ಯೂಚರ್ ಇದು ದುಬೈನ ಅತಿ ವಿಶಿಷ್ಟ ಮ್ಯೂಸಿಯಂ ಆಗಿದೆ. ಇದು ವಿಶಿಷ್ಟ ಭವಿಷ್ಯದ ಸಂಶೋಧನೆ ಮತ್ತು ನವೋತ್ಸಾಹವನ್ನು ತೋರಿಸುವ ಅಂತಾರಾಷ್ಟ್ರೀಯ ಮ್ಯೂಸಿಯಂ ಎನ್ನಬಹುದು. ಇದು ವಿಜ್ಞಾನ, ತಂತ್ರಜ್ಞಾನ, ವಿನ್ಯಾಸ ಮತ್ತು ಭವಿಷ್ಯದ ಜೀವನ ಶೈಲಿಗಳನ್ನು ಅನ್ವೇಷಿಸಲು ವಿನ್ಯಾಸ ಮಾಡಲ್ಪಟ್ಟಿದೆ. ಈ ಮ್ಯೂಸಿಯಂ ಶೇಖ್ ಜಾಯದ್ ರೋಡ್ನಲ್ಲಿರುವ ಟ್ರೇಡ್ ಸೆಂಟರ್ 2 ಬಳಿ ಇದೆ. UAE ಸರ್ಕಾರ ಮತ್ತು ದುಬೈನ ಭವಿಷ್ಯ ಅಡ್ವಾನ್ಸ್ಮೆಂಟ್ ಯೋಜನೆಗಳ ಆವಿಷ್ಕಾರದಿಂದ 2022 ಫೆಬ್ರವರಿ 22ರಂದು ಇದರ ಉದ್ಘಾಟನೆಯಾಗಿದೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ದುಬೈನ ಮ್ಯೂಸಿಯಂ ಆಫ್ ದ ಫ್ಯೂಚರ್ ಕಟ್ಟಡವನ್ನು. ಈ ವಿಶೇಷ ಮ್ಯೂಸಿಯಂ ಭವಿಷ್ಯದ ರೂಪಕವಾಗಿ ಇರುವ ಹಾಗೂ ಯಾವುದೇ ಬೇಸ್ ಇಲ್ಲದೆ ನಿರ್ಮಿಸಿರುವ ಮೊಟ್ಟೆಯಾಕಾರದ ಕಟ್ಟಡವಾಗಿದೆ. ಇದರ ಹೊರಭಾಗವನ್ನು ಅರೇಬಿಕ್ ಕ್ಯಾಲಿಗ್ರಾಫ್ ಬಳಸಿ ಬರೆಯಲಾಗಿದೆ. ದುಬೈ ಆಳ್ವಿಕೆಯಿಂದ ಭವಿಷ್ಯದ ಬಗ್ಗೆ ಪ್ರೇರಣಾತ್ಮಕ ಉಕ್ತಿಗಳು ಇದರಲ್ಲಿವೆ ಎನ್ನಲಾಗಿದೆ. ಮ್ಯೂಸಿಯಂ ಆಫ್ ದ ಫ್ಯೂಚರ್ ಇದೊಂದು ಸರಾಸರಿ ಮ್ಯೂಸಿಯಂ ಅಲ್ಲ. ಇದು ಡಿಸ್ಪ್ಲೇ ಪ್ರದರ್ಶನ, ಇಂಟರಾಕ್ಟಿವ್ ಶೋ, ಭವಿಷ್ಯದ ಯೋಚನೆಗೆ ಪ್ರಾಯೋಗಿಕ ಬೆಳಕು ಒದಗಿಸುವ ಸ್ಥಳ ಇದಾಗಿದೆ. ಇಲ್ಲಿ ತಂತ್ರಜ್ಞಾನ, ಆರೋಗ್ಯ, ಕೃತ್ರಿಮ ಬುದ್ಧಿಮತ್ತೆ ಅಂದರೆ AI, ಜಿನೋಮಿಕ್ಸ್, ಸಂಪನ್ಮೂಲ ವ್ಯವಸ್ಥೆ, ಆಂತರಿಕ ತಂತ್ರಜ್ಞಾನಗಳು ಮುಂತಾದವುಗಳನ್ನು ಅನಾವರಣ ಮಾಡಲಾಗುತ್ತದೆ ಎನ್ನಲಾಗಿದೆ. ಇದು ಸಾಮಾನ್ಯವಾಗಿ ಬೆಳಿಗ್ಗೆ 10ರಿಂದ ರಾತ್ರಿ 9:30ರವರೆಗೆ ತೆರೆದಿರುತ್ತದೆ. ಆದರೆ ಟಿಕೆಟ್ ಸಿಗುವುದೇ ತುಂಬ ಕಷ್ಟ. ಆದ್ದರಿಂದ ಆನ್ಲೈನ್ನಲ್ಲಿ ಮುಂಚಿತವಾಗಿ ಬುಕ್ ಮಾಡಬೇಕಾಗುತ್ತದೆ. ಪ್ರವೇಶ ದರ 399 AED ಆಗಿರುತ್ತದೆ. ನಾವು ದುಬೈನಲ್ಲಿರುವ ನಮ್ಮ ಸಮಯಕ್ಕೆ ನಮಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಆದ್ದರಿಂದ
ಮ್ಯೂಸಿಯಂ ಆಫ್ ದ ಫ್ಯೂಚರ್. ಕಟ್ಟಡದ ಸೌಂದರ್ಯವನ್ನು ಹೊರಗಿನಿಂದಲೇ ಆಸ್ವಾದಿಸಿದೆವು. ಎರಡು 2022ರಿಂದ 2025 ಅವಧಿಯಲ್ಲಿ 4 ಮಿಲಿಯನ್ ಜನ ಇದಕ್ಕೆ ಭೇಟಿ ನೀಡಿದ್ದಾರೆ ಎಂದು ದಾಖಲಾಗಿದೆ. ಇದು ವಿಶ್ವದ ಪ್ರಮುಖ ಆಕರ್ಷಣೆಯಾಗಿದೆ ಎಂಬುದಕ್ಕೆ ಉದಾಹರಣೆಯಾಗಿದೆ ಅಲ್ಲವೇ? ಇಲ್ಲಿ ವಿವಿಧ ಅಂತಾರಾಷ್ಟ್ರೀಯ ಸಂವಾದ, ಕಾರ್ಯಾಗಾರ ಮತ್ತು AI ಹಾಗೂ ಭವಿಷ್ಯಶಾಸ್ತ್ರ ಕಚೇರಿ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತದೆ. ಕೆಲವರು ಒಳಗಿನ ಪ್ರದರ್ಶನಕ್ಕಿಂತ ಬಾಹ್ಯ ವಿನ್ಯಾಸದ ಪ್ರದರ್ಶನವೇ ತುಂಬಾ ಸುಂದರ ಎಂದು ಅಭಿಪ್ರಾಯಪಡುತ್ತಾರೆ. ರಾತ್ರಿಯಲ್ಲಂತೂ ಅನೇಕ LED ಲೈಟ್ಗಳಿಂದ ಇದು ಭವ್ಯವಾಗಿ ಕಾಣುತ್ತದೆ. ಒಟ್ಟಿನಲ್ಲಿ ಭವಿಷ್ಯ, ತಂತ್ರಜ್ಞಾನ, ಜ್ಞಾನ ಮತ್ತು ಕಲೆಯ ಸಂಯೋಜನೆಯ ಅನನ್ಯ ಸ್ಥಳ ಇದಾಗಿದೆ. ದೃಶ್ಯ, ಶ್ರವಣ ಮತ್ತು ಅನುಭವಾತ್ಮಕ ಪ್ರದರ್ಶನಗಳೊಂದಿಗೆ ಮುಂದೆ ಬರುವ ಜಗತ್ತನ್ನು ನಮ್ಮ ಮುಂದೆ ಅನಾವರಣ ಮಾಡುವ ಈ ಮ್ಯೂಸಿಯಂ ಎಲ್ಲರ ಆಕರ್ಷಣೆಗೆ ಒಳಗಾಗಿರುವುದಂತೂ ಸತ್ಯ. ನೀವೇನಾದರೂ ದುಬೈ ಪ್ರವಾಸ ಕೈಗೊಂಡಿದ್ದರೆ ಮೊದಲೇ ಯೋಜಿಸಿ ಇದನ್ನು ನಿಮ್ಮ ಐಟಿನರಿಯಲ್ಲಿ ಸೇರಿಸಿಕೊಂಡು ಟಿಕೆಟನ್ನು ಖರೀದಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದರಲ್ಲ, ಹೇಗನಿಸಿತ್ತು? ದಯವಿಟ್ಟು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಇಲ್ಲಿಯವರೆಗೂ ನನ್ನ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಒಂದು ಸುಂದರ ದುಬೈ ಸರಣಿಯ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.